ವೀಕ್ಷಕರೇ ನಮಸ್ಕಾರ. ನಾನು ಹರ್ಷಿತ್. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ಕೋಲಾಹಲ ಉಂಟಾಗಿದೆ. ವಿಜಯ್ ಯಾವಾಗ ಅಧಿಕಾರಕ್ಕೆ ಬಂದ್ರು ಆವಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ವಿಜಯ್ ಅವರಿಗೆ ಅಂದ್ರೆ ಟಿವಿಕೆ ಪಕ್ಷಕ್ಕೆ ವಿಘ್ನಗಳು ಎದುರಾಗ್ತಾನೆ ಇವೆ. ಆರಂಭದಲ್ಲಿ ಪಕ್ಷವು 108 ಸ್ಥಾನಗಳನ್ನ ಗಳಿಸಿ ಪಕ್ಷ ಅಧಿಕಾರಕ್ಕೆ ಬರೋಕೆ ಒದ್ದಾಡ್ತಾ ಇತ್ತು. ಆಮೇಲೆ ಬಹುಮತ ಪಡೆದ ಮೇಲೆ ಪಕ್ಷ ಅಧಿಕಾರಕ್ಕೆ ಬಂತು. ಆ ನಂತರವೂ ವಿಘ್ನಗಳು ಮುಗಿದಿಲ್ಲ. ಸಾಲು ಸಾಲು ವಿಘ್ನಗಳು ಬರ್ತಾ ಇವೆ. ಇದರ ಜೊತೆ ಅದನ್ನ ನಿವಾರಿಸಿ ವಿಜಯ್ ಅವರು ಮುಂದೆ ಸಾಗ್ತಾ ಇದ್ದಾರೆ. ಈಗ ಪಕ್ಷ ಅಧಿಕಾರಕ್ಕೆ ಬಂದು ಅಂದ್ರೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದು 1 ತಿಂಗಳು ಕಳೆಯೋದರ ಮುಂಚೆನೆ ಸರ್ಕಾರ ಬೀಳುವ ಹಂತಕ್ಕೆ ತಲುಪಿದೆ. ಕಾರಣ ಇಷ್ಟೇ, ವಿಜಯ್ ಅವರು ಅಥವಾ ಟಿವಿಕೆ ಪಕ್ಷ ನಡೆಸುತ್ತಿರುವ ತೆರೆಮರೆಯ ಹಿಂದೆ ನಡೆಸುತ್ತಿರುವ ಕಸರತ್ತನ್ನ ಬೆಂಬಲಿಸಲು ಮಿತ್ರ ಪಕ್ಷಗಳು ತಮ್ಮ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಕಾರಣ ಇಷ್ಟೇ, ಎಐಡಿಎಂಕೆ ಪಕ್ಷದ 25 ಶಾಸಕರು ಟಿವಿಕೆ ಪಕ್ಷ ಸೇರಲು ಉದ್ದೇಶಿಸಿದ್ದಾರೆ. ಇದಕ್ಕಾಗಿ ಸಿಪಿಐಎಂ ಇದನ್ನ ವಿರೋಧಿಸ್ತಾ ಇದೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಪಿಐಎಂ ರಾಜ್ಯಾಧ್ಯಕ್ಷರು, ಜನರು ಯಾವ ಪಕ್ಷಕ್ಕೆ ಬಹುಮತ ಅಂದ್ರೆ 108 ಸ್ಥಾನಗಳನ್ನ ಕೊಟ್ಟಿದ್ದಾರೋ ಆ ಪಕ್ಷನೇ ಅಧಿಕಾರ ನಡೆಸಬೇಕು. ಅದರ ಬದಲಾಗಿ ರಾಜಕೀಯ ವಿರೋಧಿ ಅಥವಾ ಡಿಎಂಕೆ ಅಥವಾ ಎಐಡಿಎಂಕೆಗೆ ಸಪೋರ್ಟ್ ಮಾಡಿದ ಜನರು ಇವಾಗ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಟಿವಿಕೆ ಪಕ್ಷ ಯಾವತ್ತಿದ್ರೂ ಎಐಡಿಎಂಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಬಾರ್ದು. ಹಾಗೇನಾದ್ರೂ ಸಪೋರ್ಟ್ ಮಾಡಿದ್ರೆ ನಾವು ನಮ್ಮ ಬೆಂಬಲವನ್ನ ವಾಪಸ್ ಪಡಿತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೀಗಾಗಿ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದು 1 ತಿಂಗಳಾಗಿಲ್ಲ, ಆಗಾಗ್ಲೇ ಭಾರಿ ಒಂದು ವಿಘ್ನ ಎದುರಾಗಿದೆ. ಒಂದು ವೇಳೆ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಆಡಿದ ಮಾತು ತದ್ವಿರುದ್ಧವಾಗಿ ನಿಂತಾಗೆ ಆಗುತ್ತೆ. ಯಾಕಂದ್ರೆ ಎಐಡಿಎಂಕೆಯನ್ನ ವಿರೋಧಿಸುತ್ತಲೇ ಬಂದಿದ್ದಾರೆ ಟಿವಿಕೆ ವಿಜಯ್ ಅವರು. ಹಾಗೇನೆ ಡಿಎಂಕೆ ಪಕ್ಷವನ್ನ ಕೂಡ ಆರಂಭದಿಂದಲೇ ತನ್ನ ಶತ್ರು ಅಂತಲೇ ಹೇಳಿದ್ರು. ಹೀಗಾಗಿ ಈ ಸಲ ಎಐಡಿಎಂಕೆ ಶಾಸಕರು ನಾವು ಟಿವಿಕೆ ಪಕ್ಷವನ್ನ ಸೇರ್ತೇವೆ ಅಂದಾಗ ವಿಜಯ್ ಅವರು ಅದನ್ನ ಒಪ್ಪಿಕೊಂಡು ಅಪ್ಕೊಳ್ತಾರ ಅಥವಾ ಮಿತ್ರ ಪಕ್ಷಗಳನ್ನೇ ಕೈ ಬಿಡ್ತಾರ ಅನ್ನೋದು ಕಾದು ನೋಡ್ಬೇಕಿದೆ.